ಪ್ರೀತಿಯಲ್ಲಿ ಎರಡು ಬಗೆ, ಒಂದು ಭೌತಿಕ, ಇನ್ನೊಂದು ಆಧ್ಯಾತ್ಮಿಕ. ಜನ ಇವೆರಡು ಒಂದೇ ಎಂದು ತಿಳಿದುಕೊಂಡಿದ್ದಾರೆ. ಇದು ಸತ್ಯ ಮತ್ತು ಸುಳ್ಳಿನ ನಡುವೆ ವ್ಯತ್ಯಾಸವಿದ್ದ ಹಾಗೆ. ಯೇಸು ಕ್ರಿಸ್ತ, ನೀವು ಯಾವತ್ತಿಗೂ ಪರಸ್ತ್ರೀಯ ಮೇಲೆ ಕಣ್ಣು ಹಾಕಿ ವ್ಯಭಿಚಾರ ಮಾಡಬೇಡಿ ಎಂದು ಬೋಧಿಸಿದ್ದಾನೆ. ಪರಸ್ತ್ರೀಯನ್ನು ಕಾಮುಕವಾಗಿ ನೋಡಿದರೂ ವ್ಯಭಿಚಾರ ಮಾಡಿದಂತೆಯೇ ಸರಿ. ಪ್ರತಿಯೊಬ್ಬನು ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಬೇಕು. ಊಟ ತಿಂಡಿಗಳ ವಿಷಯದಂತೆ ಕಾಮದ ವಿಷಯದಲ್ಲಿಯೂ ಎಚ್ಚರ ಕಾಪಾಡಿಕೊಳ್ಳಬೇಕು. ಹೊಟ್ಟೆಬಾಕತನ, ಸೋಮಾರಿತನ ಮತ್ತು ಕಾಮುಕತನ ನಿಜಕ್ಕೂ ಕೆಟ್ಟವು, ಏಕೆಂದರೆ ಇವು ಮನುಷ್ಯರಿಬ್ಬರ ನಡುವೆ ದ್ವೇಷವನ್ನು ಬೆಳೆಸುತ್ತವೆ. ಪ್ರತಿಯೊಬ್ಬರೂ ನಿಮ್ಮನ್ನು ಪ್ರೀತಿಸಬೇಕೆಂದರೆ ಲೌಕಿಕ ಸಂಗತಿಗಳ ಕಡೆ ಗಮನ ಕೊಡುವುದನ್ನು ಕಡಿಮೆ ಮಾಡಿ, ನಿಮ್ಮೆಲ್ಲರ ಶಕ್ತಿ ಸಾಮರ್ಥ್ಯಗಳನ್ನು ಆಧ್ಯಾತ್ಮಿಕ ಸಾಧನೆಯತ್ತ ಹರಿಸಿ, ಏಕೆಂದರೆ ಈ ಅವಸ್ಥೆಯಲ್ಲಿ ಹಗೆತನಕ್ಕೆ ಆಸ್ಪದವಿಲ್ಲ. ಇತರರನ್ನು ಬೈಯುವುದಾಗಲಿ ಹೊಗಳುವುದನ್ನಾಗಲಿ ಮಾಡಬೇಡಿ. ಇತರರನ್ನು ದೂಷಿಸುವುದರಿಂದ ಅವರಲ್ಲಿರುವ ಒಳ್ಳೆಯತನ ನಿಮಗೆ ಕಾಣುವುದಿಲ್ಲ. ಹಾಗೆಯೇ ಅತಿ ಹೊಗಳಿದರೆ ಅವರಿಂದ ನೀವು ಏನನ್ನು ನಿರೀಕ್ಷಿಸುತ್ತೀರಿ ಎಂದೇ ಅರ್ಥ. ಬೌದ್ಧ ಧರ್ಮದ ಪ್ರಕಾರ ಪ್ರತಿಯೊಂದು ಪಾಪ ಕಾರ್ಯವು ನಮ್ಮ ಅವಿವೇಕದ ಫಲವೇ ಆಗಿದೆ. ಅದರಲ್ಲೂ ಇನ್ನೊಬ್ಬರನ್ನು ದ್ವೇಷಿಸುವ, ಸೇಡು ತೀರಿಸಿಕೊಳ್ಳುವ ಮನೋಭಾವ ಖಂಡಿತ ಅವಿವೇಕದ್ದು. ಯಾವುದೇ ವ್ಯಕ್ತಿ ತನ್ನ ಒಳಹುಟ್ಟಿದವರನ್ನು ಪ್ರೀತಿಸದೆ ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳುವುದು ತುಂಬ ಕೆಟ್ಟದ್ದು. ಅವನಿಗಿಂತ ನಾನು ಉತ್ತಮ ಎಂದುಕೊಳ್ಳುವುದು ಅತ್ಯಂತ ಕೆಟ್ಟದ್ದು. ಲೌಕಿಕ ಜೀವನದಲ್ಲಿ ಮಾತ್ರ ನಾವು ಇನ್ನೊಬ್ಬರಿಗಿಂತ ಮೇಲು ಎನ್ನುವ ಭಾವನೆಯನ್ನು ಬೆಳೆಸಿಕೊಳ್ಳುತ್ತೇವೆ. ಆಧ್ಯಾತ್ಮಿಕ ಜೀವನದಲ್ಲಿ ಇಂತಹ ಕ್ಷುದ್ರ ಭಾವನೆಗಳಿಗೆ ಅವಕಾಶವಿಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲರೂ ಸಮಾನರು. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಅಸಮಾನತೆ ಇರುವುದು ಸಾಧ್ಯವೇ ಇಲ್ಲ, ಏಕೆಂದರೆ ಅದು ಸೂರ್ಯನಂತೆ. ಸೂರ್ಯ ಬಡವ ಶ್ರೀಮಂತ ಎಂದು ನೋಡದೆ ಎಲ್ಲರ ಮೇಲೂ ಸಮಾನವಾಗಿ ಬೆಳಕು ಸುರಿಸುತ್ತಾನೋ ಹಾಗೆ ಈ ಪ್ರೀತಿ. ತಾರತಮ್ಯದಲ್ಲಿ ಬೆಳಕು, ಪ್ರೀತಿ ಇರುವುದಿಲ್ಲ. ಕೇವಲ ಪ್ರಸಿದ್ಧಿಗಾಗಿ ಬದುಕುವುದು ನಿಜಕ್ಕೂ ಅಪಾಯಕಾರಿ. ಕೇವಲ ನಿಮಗೋಸ್ಕರ ನೀವು ಬದುಕುತ್ತಿದ್ದರೆ ನೀವಷ್ಟೇ ಕಾಸಿಕೊಳ್ಳುತ್ತಿದ್ದೀರಿ. ಆದರೆ ಖ್ಯಾತಿಗಾಗಿ ಅಪಾಪಿಸಿದರೆ ಇತರರನ್ನು 100 ಪಟ್ಟು ಹೆಚ್ಚಾಗಿ ನೋಯಿಸುತ್ತಿದ್ದೀರಿ ಎಂದೇ ಅರ್ಥ. ಅವರಿವರ ಮಾತಿಗೆ ನಿರ್ಲಿಪ್ತ, ನಿಶ್ಚಿಂತ, ಸ್ವತಂತ್ರ ಮನೋಭಾವನೆ ಬೆಳೆಸಿಕೊಳ್ಳಿ. ಮನುಷ್ಯನಿಗೆ ವಯಸ್ಸಾಗುತ್ತಾ ಬಂದಂತೆ ಪಾಪದ ಕೆಲಸಗಳು, ಚಪಲಗಳು ಕಡಿಮೆಯಾಗುತ್ತಾ ಬರುತ್ತವೆ. ಆದರೆ ಒಣಜಂಬದ ಚಪಲ ಮಾತ್ರ ಕಡಿಮೆಯಾಗುವುದಿಲ್ಲ. ಇದರ ವಿರುದ್ಧ ನಾವು ಸಾಯುವವರೆಗೂ ಹೋರಾಡುತ್ತಲೇ ಇರಬೇಕು. ಆ ದೇವರು ಭೂಮಿ ಎಂಬ ಸ್ವರ್ಗ, ಮನುಷ್ಯನೆಂಬ ದೇವತೆಗಳನ್ನು ಸೃಷ್ಟಿಸಿದ. ನಾವೆಲ್ಲರೂ ಒಂದೇ ದೇಹದ ಭಾಗಗಳು. ಈ ಪ್ರಕೃತಿ, ಭೂಮಿ, ಮನುಷ್ಯರೆಲ್ಲ ಪ್ರೀತಿಸುವುದೇ ನಮ್ಮೆಲ್ಲರ ಕರ್ತವ್ಯ. ಸಹಾನುಭೂತಿಯುಳ್ಳ ಮನುಷ್ಯ ಎಂದಿಗೂ ಸಿರಿವಂತನಾಗಿರಲಾರ. ಹಾಗೆಯೇ ಸಿರಿವಂತನಾದವನು ಎಂದಿಗೂ ಸಹಾನುಭೂತಿಯನ್ನು ಹೊಂದಿರಲಾರ. ಇದಕ್ಕೆ ಅಪವಾದಗಳು ಉಂಟು. ಕೆಲವರು ನಾನು ಉಳಿದವನಿಗಿಂತ ಅದಕ್ಕೆ ನಾನು ಶ್ರೀಮಂತ ಎನ್ನುತ್ತಾರೆ. ಆದರೆ ದುಡ್ಡು, ಕಾಸಿನ ದೃಷ್ಟಿಯಿಂದಷ್ಟೇ ಶ್ರೀಮಂತರಾದವರಿಗೆ ಆ ದೇವರ ಸಾಮ್ರಾಜ್ಯದಲ್ಲಿ ಜಾಗವಿಲ್ಲ. ನಾವು ಯಾರು ಕಸಿದುಕೊಳ್ಳಲಾಗದಂತಹ ಶ್ರೀಮಂತಿಕೆಗಳಾದ ಪ್ರೀತಿ, ಕರುಣೆ, ಮೈತ್ರಿ, ಸಹಾನುಭೂತಿ, ದಾನ, ತ್ಯಾಗ ಮುಂತಾದವುಗಳನ್ನು ನಮ್ಮದಾಗಿಸಿಕೊಳ್ಳಬೇಕು. ಇವು ಸಾವಿನ ನಂತರವೂ ನಮ್ಮೊಂದಿಗೆ ಬರುತ್ತವೆ. 10 ಜನ ಸಾಮಾನ್ಯರು ಒಂದೇ ಕೊಠಡಿಯಲ್ಲಿ ಒಂದೇ ಓದಿಕೆ ಹಾಸಿಗೆ ಇದ್ದರೂ ನೆಮ್ಮದಿಯಿಂದ ನಿದ್ದೆ ಮಾಡಬಲ್ಲರು. ಆದರೆ 2 ಶ್ರೀಮಂತರು ಮತ್ತು ಕೊಠಡಿಗಳುಳ್ಳ ಬಂಗಲೆ ಇದ್ದರೂ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಲಾರರು. ವಿಚಿತ್ರವೆಂದರೆ ಕಾಲ ಕಳೆದಂತೆ ಶ್ರೀಮಂತರು ನಾಚಿಕೆಗೇಡಿನ ವ್ಯಕ್ತಿಗಳಾಗುತ್ತಾರೆ, ಬಡವರು ಹೆಚ್ಚು ಹತಾಶರಾಗುತ್ತಾರೆ. ಬಹು ಹಿಂದೆ ಪಾರ್ಸಿಯನ್ನರು, ಗ್ರೀಕರು, ರೋಮನ್ನರು, ಫ್ರೆಂಚರು ಉಳಿದ ದೇಶದವನಿಗಿಂತ ಉತ್ತಮರೆನಿಸಿಕೊಂಡಿದ್ದರು. ಆದರೆ ಈಗ ಹಾಗೇನೂ ಇಲ್ಲ. ಮನುಕುಲದಲ್ಲಿ ಮಕ್ಕಳು ಮಾತ್ರ ಎಲ್ಲರನ್ನೂ ಸಮಾನವಾಗಿ ಕಾಣಬಲ್ಲರು. ಆದರೆ ದೊಡ್ಡವರು ಮಕ್ಕಳನ್ನು ಇವನು ಮೇಲು ಇವನು ಕೀಳು ಎಂದು ಭೇದಭಾವದ ಭಾವನೆಗಳನ್ನು ಹೇಳಿಕೊಟ್ಟು ಅಪರಾಧ ಮಾಡುತ್ತಾರೆ. ನೈತಿಕತೆಯ ಪಾಠವನ್ನು ಹೇಳುವವರು ಸಾಮಾನ್ಯವಾಗಿ ತಮ್ಮ ಹೊಣೆಗಾರಿಕೆಯನ್ನು ತಮ್ಮ ಸಂಸಾರ, ತಮ್ಮ ದೇಶಕ್ಕಷ್ಟೇ ಸೀಮಿತಗೊಳಿಸಿಕೊಂಡಿರುತ್ತಾರೆ. ಹೀಗೆ ಮಾಡುವುದು ಸ್ವಾರ್ಥ. ಅವರು ಇಡೀ ಮನುಕುಲದ ಬಗ್ಗೆ ಯೋಚಿಸುವುದನ್ನು ಕಲಿಯಬೇಕು. ನಿಮಗೆ ಯಾರೋ ಒಬ್ಬರು ಬಾಯಿಗೆ ಬಂದಂತೆ ಬೈದು ಘಾಸಿಗೊಳಿಸಿದರೆ ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿ. ಇದರಿಂದ ನಾವು ಹಿಂಸೆಯ ಹಾದಿಗೆ ಇಳಿದು ಬಿಡುತ್ತೇವೆ. ಮನುಷ್ಯನ ಪ್ರಗತಿಗೆ ಹಿಂಸೆ ದೊಡ್ಡ ಅಡ್ಡಗಾಲು. ನದಿಗೆ ಅಣೆಕಟ್ಟೆಯನ್ನು ಕಟ್ಟಿದ ಕೂಡಲೇ ಅದು ನದಿಯ ಹರಿವನ್ನು ತಡೆಯಲಾರದು. ಹಾಗೆಯೇ ಹಿಂಸೆ ಕೂಡ ಮನುಷ್ಯನ ಅಂತರಂಗದ ಭಾವನೆಗಳನ್ನು ಅಡ್ಡಗಟ್ಟಲಾರದು. ಒಂದು ಕೇಡನ್ನು ಇನ್ನೊಂದು ಕೇಡಿನಿಂದ ಮನ್ನಿಸಲು ಸಾಧ್ಯವಿಲ್ಲ. ಇದರಿಂದ ಕೇಡು ವಿಜೃಂಭಿಸುತ್ತದೆ ಅಷ್ಟೇ. ಮುಯ್ಯಿಗೆ ಮುಯ್ಯಿ ಎನ್ನುವ ಸೂತ್ರದಿಂದ ಯಾವುದೇ ಪ್ರಯೋಜನವಿಲ್ಲ. ಸಾಮಾನ್ಯವಾಗಿ ಇನ್ನೊಬ್ಬರು ಮಾಡಿದ
ತಪ್ಪುಗಳನ್ನು ಬೇಗ ಕಂಡು ಹಿಡಿಯುತ್ತೇವೆ, ಆದರೆ ನಮಗೆ ನಮ್ಮ ತಪ್ಪುಗಳು ಕಾಣುವುದೇ ಇಲ್ಲ. ನಮ್ಮಲ್ಲಿ ಹೆಚ್ಚಿನವರಿಗೆ ಆತ್ಮಾವಲೋಕನದ ಗುಣವೇ ಇರುವುದಿಲ್ಲ. ನಮ್ಮನ್ನು ನಾವು ಪ್ರಜ್ಞೆ ಎಂಬ ಕನ್ನಡಿಯಲ್ಲಿ ಆಗಾಗ ನೋಡಿಕೊಳ್ಳುತ್ತಿರಬೇಕು. ಆಗ ಮಾತ್ರ ಇನ್ನೊಬ್ಬರನ್ನು ದೂಷಿಸುವ ದೋಷದಿಂದ ಹೊರಬಂದು ಪರಿಶುದ್ಧರಾಗುತ್ತೇವೆ. ಈ ಸಮಾಜವನ್ನು, ಇಲ್ಲಿರುವ ಜನರನ್ನು ಸುಲಭವಾಗಿ ತಿದ್ದಬಹುದು ಎಂದುಕೊಂಡಿದ್ದೇವೆ. ಹಾಗಾಗಿ ಅವರಿಗೆ ಪಾಠ ಹೇಳಲು ಮುಂದಾಗಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ, ಅಂತರಂಗದ ವಿಕಾಸವನ್ನು ಮರೆತು ಬಿಡುತ್ತೇವೆ. ನಮ್ಮ ಆಧ್ಯಾತ್ಮಿಕ ವಿಕಾಸದಿಂದ ಮಾತ್ರ ಸಮಾಜವನ್ನು ಸುಧಾರಿಸಬಹುದು ಎನ್ನುವುದೇ ಪರಮ ಸತ್ಯ. ಸಮಾಜವು ಸುಧಾರಿಸಬೇಕೆಂದರೆ ಪ್ರತಿಯೊಬ್ಬರ ಅಂತರಂಗದಲ್ಲೂ ಸುಧಾರಣೆಯಾಗಬೇಕು. ಇಲ್ಲದಿದ್ದರೆ ಅದು ಒಂದು ಮನೆಯನ್ನು ಸುಮ್ಮನೆ ಕಿತ್ತು ಅವೇ ಕಲ್ಲುಗಳಿಂದ ಪುನಃ ಕಟ್ಟಿದಂತಾಗುತ್ತದೆ. ಹಿಂಸೆಯ ಜಾಗದಲ್ಲಿ ಪ್ರೀತಿ ನೆಲೆಗೊಂಡರೆ ಮಾತ್ರ ಈ ಪ್ರಪಂಚವು ಸುಧಾರಿಸುತ್ತದೆ. ಹಾಗೆಯೇ ಒಳ್ಳೆಯ ಬದುಕೆನ್ನುವುದು ಪ್ರೀತಿಯನ್ನು ಅವಲಂಬಿಸಿದೆಯೇ ಹೊರತು ಹಿಂಸೆಯನ್ನಲ್ಲ ಎನ್ನುವುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು. ಒಬ್ಬರು ಇನ್ನೊಬ್ಬರ ಮೇಲೆ ಬಲವಂತ ಮಾಡಿ ಕೆಲಸ ಮಾಡಿಸಿಕೊಳ್ಳುವುದು ಎಳ್ಳಷ್ಟು ಒಳ್ಳೆಯದಲ್ಲ. ಈ ಜಗತ್ತಿನಲ್ಲಿ ಹಿಂಸೆಗೆ ಯಾವ ಸ್ಥಾನವೂ ಇಲ್ಲ. ಇಲ್ಲಿರುವುದು ಪರಸ್ಪರ ಪ್ರೀತಿಯಷ್ಟೇ ಎನ್ನುವ ವಿಶ್ವಾತ್ಮಕ ಸತ್ಯವನ್ನು ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ಕಳ್ಳರು ಪರರ ವಸ್ತುಗಳನ್ನು ಕದ್ದೇ ಜೀವನ ಮಾಡುತ್ತಾರೆ. ಈ ಕದಿಮರು ಸಜ್ಜನಿಕೆಯಿಂದಾಗಲಿ ಪ್ರಾರ್ಥನೆ ತ್ಯಾಗಗಳಿಂದಾಗಲಿ ಸರಿಯಾಗಲಾರರು. ಶ್ರೀಮಂತರು ಮತ್ತು ಮೈಗಳ್ಳರಿಗೆ ಇದೇ ಮಾತು ಸಲ್ಲುತ್ತದೆ. ತಾವು ಮೈಬಗ್ಗಿಸಿ ಕೆಲಸ ಮಾಡದೆ ಪ್ರತಿಯೊಂದನ್ನು ಬೇರೆಯವರಿಂದ ಮಾಡಿಸಿಕೊಳ್ಳುವವರು ಎಂದು ಒಳ್ಳೆಯವರಾಗಲಾರರು ಎನ್ನುವುದು ಸತ್ಯ. ಮನುಷ್ಯನಿಗೆ ಭಗವಂತನು ಎಷ್ಟೇ ಒಳ್ಳೆಯ ವರಗಳನ್ನು ನೀಡಿದ್ದರೂ ಮೈಗಳ್ಳತನವು ಅವೆಲ್ಲವನ್ನು ನಾಶ ಮಾಡಿಬಿಡುತ್ತದೆ. ಕೆಲವು ಧರ್ಮಗಳು ತಮ್ಮ ತಮ್ಮ ಮೂಲ ಪುರುಷರನ್ನು ಹೊಂದಿಲ್ಲ. ಹೀಗಿದ್ದರೂ ನಮ್ಮ ದೇವರೇ ಸರ್ವಸ್ವ ಎನ್ನುವವರ ಬದುಕು ತುಂಬ ಕೆಟ್ಟದ್ದಾಗಿದೆ. ಕ್ರೈಸ್ತರು ಚರ್ಚು, ಮುಸ್ಲಿಮರು ಮಸೀದಿ, ಹಿಂದೂಗಳು ದೇವಾಲಯ ಕಟ್ಟಿ ತಮ್ಮ ವ್ಯವಸ್ಥೆಯೇ ಶ್ರೇಷ್ಠ ಎಂದು ಪರಸ್ಪರ ನಿಂದನೆ, ಜಗಳ, ಯುದ್ಧಗಳಲ್ಲಿ ತೊಡಗಿದರು. ಧರ್ಮಯುದ್ಧಗಳಾದವು. ಇದು ಪ್ರಾಯೋಗಿಕ ವಿಮರ್ಶೆಯ ಯುಗ. ಆದರೆ ಧಾರ್ಮಿಕ ಸಂಸ್ಥೆಗಳು ಪವಿತ್ರತೆಯ ಸೋಗಿನಲ್ಲಿ ಅದರ ಆಡಳಿತಗಾರರು ತಮಗಿರುವ ಅಧಿಕಾರ, ದೊಡ್ಡಸ್ತಿಕೆಯ ಬಲದಿಂದ ವಿಮರ್ಶೆಯಿಂದ ನುಣುಚಿಕೊಳ್ಳುತ್ತಾರೆ. ನೀನು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎನ್ನುವುದೇ ನಿಜವಾದ ಜ್ಞಾನ. ವಿಜ್ಞಾನ ಜ್ಞಾನ ಆವಹಿಸಿಕೊಳ್ಳುವ ಮಿದುಳಿನ ಸಾಮರ್ಥ್ಯಕ್ಕೆ ಮಿತಿಯೇ ಇಲ್ಲವಾದರೂ ಜ್ಞಾನದಾಹಂ ಒಳ್ಳೆಯದಲ್ಲ. ಬೇಕಿಲ್ಲದ 108 ಸಂಗತಿಗಳ ಅರಿವು ನಿಜ ಜ್ಞಾನಾರ್ಜನೆಗೆ ದೊಡ್ಡ ಅಡ್ಡಗಾಲು. ಪ್ರತಿಯೊಬ್ಬ ತನ್ನನ್ನು ತಾನು ಸುಧಾರಿಸಿಕೊಳ್ಳುವ ಹಾದಿಯಲ್ಲಿ ಮತ್ತೆ ಮತ್ತೆ ತನ್ನ ಹಳೆ ಚಾಳಿಗಳಿಗೆ ಮರಳಬಹುದು. ಆದರೂ ಅಂತರಂಗ ಸುಧಾರಿಸಿಕೊಳ್ಳುವ ತೀವ್ರಕಾಂಕ್ಷಿ ಕ್ರಮೇಣ ಯಶಸ್ಸನ್ನು ಕಾಣುತ್ತಾನೆ. ದೇವರ ಪೂಜೆ ಮಾಡಿದರೆ ಪಾಪ ಕಾರ್ಯಗಳಿಂದ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆಯಿಂದ ಮೊದಲು ಹೊರಬರಬೇಕು. ತಪ್ಪು ದಾರಿ ತುಳಿದು ದೇವರು ರಕ್ಷಿಸಬೇಕು ಎನ್ನುವ ಮೊರೆ ತಪ್ಪು. ಜನರು ತಾವು ಶ್ರೀಮಂತರಾಗಿ ನಂತರ ಮೋಜು ಮಸ್ತಿಗಳ ಅಹಂ ಪ್ರದರ್ಶನಗಳಲ್ಲಿ ಸುಖ ಸಂತೋಷ ಪಡಲು ಕಾಲ ವಿನಿಯೋಗಿಸುತ್ತಾರೆ. ಇಲ್ಲವೇ ಅವರಿವರೊಂದಿಗೆ ವ್ಯರ್ಥ ವಾದವಿವಾದ, ಜಗಳ, ಕೋಪ, ಗಾಸಿಪ್ಗಳಲ್ಲಿ ಮುಳುಗಿರುತ್ತಾರೆ. ಇವುಗಳಿಗೆ ಮಾಡುವ ಪ್ರಯತ್ನದ ಒಂದು ಭಾಗವನ್ನಾದರೂ ಆತ್ಮೋನ್ನತಿಗೆ ಹಾಕಿದ್ದಾರೆ. ಈ ಜಗತ್ತಿನಲ್ಲಿ ಕೇಡೆಂಬುದೇ ಇರುತ್ತಿರಲಿಲ್ಲ.